ಸ್ನೇಹಿತರೆ, ಇವತ್ತು ರೇಣುಸ್ ಕಿಚನ್ ಒಳಗೆ ಸಾಬುದಾನ್ ಆಲೂ ಪರೋಟ ರೆಡಿ ಆಗತೈತಿ. ಈಗ ಶಿವರಾತ್ರಿನೂ ಬರಾತೈತಲ್ಲ, ಎಲ್ಲರೂ ಉಪವಾಸ ಮಾಡ್ತಾರ. ಉಪವಾಸದ ದಿವಸ ಏನು ಮಾಡ್ಬೇಕಂತ ವಿಚಾರ ಮಾಡ್ತಿರ್ತೀರಲ್ಲ. ಕೆಲವೊಬ್ರು ಸಾಬುದಾನ್ ವಡ ಮಾಡ್ತಾರ, ಸಾಬುದಾನ್ ಕಿಚಡಿ, ಸಾಬುದಾನ್ ಉಪ್ಪಿಟ್ಟು ಮಾಡ್ತಿರ್ತಾರ. ಇವತ್ತು ನಾನು ಸ್ಪೆಷಲ್ ಆಗಿ ಸಾಬುದಾನ್ ಆಲೂ ಪರೋಟ ಮಾಡಾಕ್ತೀನಿ. ಇನ್ನೂ ಕೆಲವೊಬ್ರು ನೀರು ಕುಡಿಲಾರ್ದಂಗೆ ಉಪವಾಸ ಮಾಡ್ತಾರ, ಕೆಲವೊಬ್ರು ಫ್ರೂಟ್ಸ್ ಅಷ್ಟೇ ತೊಗೊಂಡಿದ್ದು ಮಾಡ್ತಾರೆ, ಕೆಲವೊಬ್ರು ಮಿಲ್ಕ್ ತೊಗೊಂಡು ಉಪವಾಸ ಮಾಡ್ತಾರೆ. ಅದು ಡಿಪೆಂಡ್ಸ್ ಆನ್ ದೇರ್ ಚಾಯ್ಸಸ್ ಇರ್ತೈತೆ ಅಷ್ಟೇ. ಯಾರು ಸಾಬುದಾನಿ ರೆಸಿಪಿನ ಇಷ್ಟ ಮಾಡ್ತಿರಲ್ಲ ಅವರು ಈ ಪರೋಟನ ಮಾಡ್ಕೋಬೋದು. ಬರ್ರಿ ಸಾಬುದಾನ್ ಆಲೂ ಪರೋಟ ಮಾಡೋಣ. ಇಲ್ಲಿ ನಾನು ಒಂದು ಡಬರಿ ತೊಗೊಂಡಿನಿ. ಆ ಡಬರಿ ಒಳಗೆ 1.5 ಗ್ಲಾಸ್ನಷ್ಟು ಸಾಬುದಾನಿ ತೊಗೊಂಡಿದ್ದೀನಿ. ಈ ಸಾಬುದಾನಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಆಮೇಲೆ ಮತ್ತೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ತಾಸು ನೆನೆಯಾಕಿಡೋಣ. ಎದಕ್ಕಂದರೆ ಇಲ್ಲಿ ಸಾಬುದಾನ ಒಳಗೆ ಸ್ವಲ್ಪ ಸ್ಟಾರ್ಚ್ ಇರ್ತೈತಲ್ಲ, ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡೋದ್ರಿಂದ ಆ ಸ್ಟಾರ್ಚ್ ಎಲ್ಲ ಹೋಗಿ ಕರೆಕ್ಟಾಗಿ ನೆನಿತಾವೆ ಸಾಬುದಾನಿ. ಈಗ ಇವನ್ನ ಬಾಯಿ ಮುಚ್ಚಿ ಒಂದು ಅರ್ಧ ತಾಸು ನೆನೆಯಾಕಿಡೋಣಂತೆ. ಈಗ ಇಲ್ಲಿ ಒಂದು ಅರ್ಧ ತಾಸು ಆಗೈತಿ. ಇವನ್ನ ಕರೆಕ್ಟಾಗಿ ಸೋಸ್ಕೊಂಡು ನೀರೆಲ್ಲ ತೆಗೆದು ವಾಪಸ್ ಒಂದು 4 ರಿಂದ 5 ಗಂಟೆ ಇದನ್ನು ನೆನೆಯಾಕ್ಬಿಡೋಣ. ಇಲ್ಲಿ ನೀವು ಸಾಬುದಾನದ ಉಪ್ಪಿಟ್ಟಾಗಲಿ, ಕಿಚಡಿ ಆಗಲಿ, ವಡ ಆಗಲಿ, ತಾಲಿಪಟ್ಟಾಗಲಿ, ಪರೋಟ ಆಗಲಿ ಮಾಡ್ಬೇಕಂದ್ರೆ ನೀವು ಕಡಿಮೆ ಅಂದ್ರೆ ಒಂದು 5 ರಿಂದ 6 ತಾಸು ಆದರೂ ಅದನ್ನು ನೆನೆಸಿದ್ರೇ ಚಲೋ. ಇಲ್ಲಾಂದ್ರೆ ಅವು ಫುಲ್ ಒಳಗಡೆ ತನಕ ನೆಂದಿರಂಗಿಲ್ಲ. ಈಗ ಇಲ್ಲಿ ಸಾಬುದಾನಿ ನಾವು ಒಂದು 6 ತಾಸು ನೆನೆ ಹಾಕಿಟ್ಕೊಂಡಿದ್ದೆ. ಅದಕ್ಕೆ ನೋಡ್ರಿಲೆ ಹಿಂಗೆ ಹಿಚಿದ್ರೆ ಸಾಕು, ಫುಲ್ ಹಿಟ್ಟಾಗಿ ಬರ್ತೈತಿ. ಈ ಟೈಪ್ ಸಾಬುದಾನಿ ಏನಂದ್ರೆ ಭಾಳ ಚಲೋ ಬರ್ತಾವೆ. ಇಲ್ಲಿ ನಾನು ಒಂದು 50 ಗ್ರಾಮ್ಗಿಂತಲೂ ಸ್ವಲ್ಪ ಹೆಚ್ಚಿಗೆ ಆಗುವಷ್ಟು ಶೇಂಗಾನ ಹುರ್ಕೊಂಡು ಇಟ್ಕೊಂಡಿನಿ. ಈಗ ಈ ಶೇಂಗಾದ ಸಿಪ್ಪಿ ಸುಲಿದು ಫೈನ್ ಪೌಡ್ರ್ ಮಾಡ್ಕೊತೀನಿ ಮಿಕ್ಸಿಗೆ ಹಾಕ್ಕೊಂಡು. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆ ಒಳಗೆ ಸಾಬುದಾನ ಹಾಕ್ಕೊತೀನಿ ಮೊದಲಿಕ್ಕೆ. ಈಗ ಮಿಕ್ಸಿಗೆ ಹಾಕಿಟ್ಕೊಂಡಂಥ ಶೇಂಗಾ ಪುಡಿ ಹಾಕ್ಕೊಳತ್ತೀನಿ. ಶೇಂಗಾ ಕರೆಕ್ಟಾಗಿ ಹುರಿದೈತಲ್ಲ, ಅದಕ್ಕಂಥೇಳಿ ಈ ಶೇಂಗಾ ಪುಡಿ ಸ್ವಲ್ಪ ಹಿಂಗೆ ಮೆತ್ತಗೆ ಬರ್ತೈತಿ. ಈಗ ಇಲ್ಲಿ ನಾನು ಒಂದು ದೊಡ್ಡ ಆಲೂ ಕುದಿಸಿ ಸಿಪ್ಪಿ ಸುಲಿದು ಇಟ್ಕೊಂಡಿನಿ. ಈಗ ಇದನ್ನು ಡೈರೆಕ್ಟಾಗಿ ಇಲ್ಲಿ ಹಿಂಗೆ ತುರಿದು ಹಾಕ್ಬಿಡ್ತೀನಿ. ನೀವು ಬೇಕಂದ್ರೆ ಮ್ಯಾಶ್ ಮಾಡಿನೂ ಹಾಕ್ಬೋದು. ಮ್ಯಾಶ್ ಮಾಡಿ ಹಾಕಿದ್ರೂ ಒಂದೇ ಕಡೆ ಕುಂತ್ಬಿಡ್ತೈತಿ. ಈ ಟೈಪ್ ತುರಿದು ಹಾಕೋದ್ರಿಂದ ಉದುರಾಗಿ ಚಲೋ ಬರ್ತೈತಿ. ಇಲ್ಲೇ ಹಿಂಗೆ ತುರಿದು ಹಾಕೋದ್ರಿಂದ ಮೇಲ್ಗಡೆ ಸಾಬುದಾನ ಕ್ರಿಸ್ಪಿಯಾಗಿ, ಒಳಗಡೆ ಮೆತ್ತಗಾಗಿ ಟೇಸ್ಟಾಗಿ ಬರ್ತಾವೆ ಪರೋಟ. ಈಗ ಇಲ್ಲಿ ಪೂರ್ತಿ ಆಲೂ ನಾನು ಈ ಟೈಪ್ ತುರ್ಕೊಂಡಿದ್ದೀನಿ. ನೋಡ್ರಿ ಎಷ್ಟು ಚಲೋ ಬಂದೈತಿ. ಇಲ್ಲಿ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳತ್ತೀನಿ. ಈಗ ಒಂದು 3 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ. ಸೊ ನಿಮ್ಗೆ ಖಾರ ಜಾಸ್ತಿ ಇಷ್ಟ ಆಕೈತಂದ್ರೆ ಖಾರ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಸ್ವಲ್ಪನೂ ಹಾಕ್ಕೋಬೋದು. ಇಲ್ಲ ನೀವು ಉಪವಾಸದ ದಿವಸ ಮೆಣಸಿನ್ಕಾಯಿ ಯೂಸ್ ಮಾಡೋಂಗಿಲ್ಲ ಅಂದರೆ ಮೆಣಸಿನ್ಕಾಯಿನ ಹಾಕ್ದೆ ಹಂಗನೂ ಮಾಡ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಕೊತ್ತಂಬರಿ ಹಾಕ್ಕೊಂಡಿನಿ. ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಉಪವಾಸದ ಉಪ್ಪು ಹಾಕ್ಕೊಳಕತ್ತೀನಿ. ಉಪವಾಸದ ಉಪ್ಪು ಅಂದರೆ ನೀವು ಕಿರಾಣಿ ಶಾಪ್ ಒಳಗದು ಸಿಗ್ತೈತಿ, ಯೂಸ್ ಮಾಡ್ಕೋಬೋದು. ಇಲ್ಲಪ್ಪ ನಾವು ಉಪವಾಸದ ದಿವಸ ಯಾವುದಾದ್ರೂ ಸಾಮಾನು ಇದ್ರೂ ಯೂಸ್ ಮಾಡೋಂಗಿಲ್ಲ ಅಂದರೆ ನೀವು ಅದನ್ನು ಬಿಟ್ಟು ಬಾಕಿ ಸಾಮಾನು ಹಾಕ್ಕೊಂಡು ಪರೋಟ ಮಾಡ್ಕೋಬೋದು. ಸಾಬುದಾನ ಇಲ್ಲೇ ನಾನು ಸ್ವಲ್ಪ ಸಾಬುದಾನ ತೊಗೊಂಡಿದ್ದೀನಿ. ಈ ಸಾಬುದಾನನ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೋತೀನಿ. ಇವೇನು ನೆನೆಸಿಲ್ಲ, ಹಂಗೆ ಡ್ರೈ ಸಾಬುದಾನ. ಇಲ್ಲಿ ಸಾಬುದಾನ ಎದಕ್ಕೆ ಪೌಡ್ರ್ ಮಾಡ್ಕೊಳತ್ತೀನಿ ಅಂದರೆ, ಸೊ ಇಲ್ಲಿ ಇದಕ್ಕೆ ಪರೋಟಾಗೆ ಸ್ವಲ್ಪ ಬೈಂಡಿಂಗ್ ಬೇಕಲ್ಲ, ಅದರ ಸಂಬಂಧ ಸಾಬುದಾನ ಪೌಡ್ರ್ ಮಾಡ್ಕೊಳತ್ತೀನಿ. ಇಲ್ಲಿ ನಾನು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಸಾಬುದಾನ, ಅದನ್ನು ಒಂದು 2 ಟೀ ಸ್ಪೂನ್ ಹಾಕ್ತೀನಿ. 2 ಟೀ ಸ್ಪೂನ್ ಹಾಕೋದ್ರಿಂದ ಇದ್ರೊಳಗೆ ಬೈಂಡಿಂಗ್ ಚಲೋ ಆಗ್ತೈತಿ, ಪರೋಟ ಕರೆಕ್ಟಾಗಿ ಬರ್ತಾವೆ. ನಾ ಇಲ್ಲಿ ಒಂದು ಅರ್ಧ ಲಿಂಬು ತೊಗೊಂಡಿದ್ದೀನಿ. ಲಿಂಬು ಹಾಕಾಕತ್ತೀನಿ. ನೀವು ಉಪವಾಸದ ಟೈಮ್ದಾಗ ಹುಳಿಯೋದು ಯೂಸ್ ಮಾಡೋಂಗಿಲ್ಲ ಅಂದರೆ ಇದನ್ನು ಹಾಕ್ಕೊಳ್ಳೋದು ಇದ್ರೂ ನಡಿತೈತಿ. ಯೂಸ್ ಮಾಡ್ತೀನಪ್ಪ ಅನ್ನೋರು ಹಾಕ್ಕೋಬೋದು. ಒಂದು 1/2 ಟೀ ಸ್ಪೂನಷ್ಟು ಸಕ್ಕರೆ ಹಾಕಾಕತ್ತೀನಿ. ಈಗ ಇದನ್ನೆಲ್ಲ ಕರೆಕ್ಟಾಗಿ ನಾದ್ಕೊಳ್ಳೋಣ.
ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಾದಿ ಇಟ್ಕೊಂಡಿನಿ. ಈಗ ನೀವು ಪರೋಟಾಗ ಕಾಮನ್ ಆಗಿ ಹೆಂಗೆ ಹಿಟ್ಟು ನಾದ್ತಿರಲ್ಲ ಹಂಗೆ ಹಿಟ್ಟು ಬರಂಗಿಲ್ಲ ಇದು, ಯಾಕಂದ್ರೆ ಉಪವಾಸ ಸ್ಪೆಷಲ್ ಅಲ್ಲ, ಅದಕ್ಕೆ ಅದ್ರಾಗೂ ಸಾಬುದಾನದ ಐಟಮ್ ಅಲ್ಲ, ಹೀಗಾಗಿ ನೋಡಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತೈತಿ. ಈಗ ಇವನ್ನ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ಈಗ ಇಲ್ಲೇ ಒಂದು ಕಡೆ ಹಂಚು ಕಾಯಕ್ಕೆ ಇಡಾತೀನಿ. ಅಲ್ಲಿ ಪೂರ್ತಿ ಏನು ಮಿಕ್ಸ್ಚರ್ ಇತ್ತಲ್ಲ, ಮಿಕ್ಸ್ಚರ್ನಿಂದ ನಾನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀನಿ ಈ ಟೈಪ್. ಈಗ ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಹಾಳಿ ತೊಗೊಂಡಿನಿ. ನಿಮ್ಮ ಕಡೆ ಬಟರ್ ಪೇಪರ್ ಇದ್ದರೆ ನೀವು ಬಟರ್ ಪೇಪರ್ನ ಯೂಸ್ ಮಾಡ್ಬೋದು. ಈ ಸದ್ಯ ನನ್ನ ಕಡೆ ಬಟರ್ ಪೇಪರ್ ಇಲ್ಲ, ಅದಕ್ಕೆ ನಾನು ಪ್ಲಾಸ್ಟಿಕ್ ಹಾಳಿ ತೊಗೊಂಡಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಾಕತ್ತೀನಿ. ಈಗ ಸ್ವಲ್ಪ ಈ ಟೈಪ್ ಹಾಳೆಗೆಲ್ಲ ಆಯಿಲ್ ಹತ್ತೋಂಗೆ. ಈಗ ಇಲ್ಲೇನು ಸಾಬುದಾನಿದು ಉಂಡೆ ಮಾಡಿಟ್ಕೊಂಡಿದ್ದೆಲ್ಲ, ಸೊ ಆ ಉಂಡೆ ಇದ್ರ ಮೇಲೆ ಇಡಾತೀನಿ. ಇಲ್ಲ ನಾನು ಇದು ನೀವು ಲಟ್ಸಕ್ಕೆ ಬರೋಂಗಿಲ್ಲ, ಲಟ್ಸಿದ್ರೆ ಒಡ್ಕೊಂಬಿಡ್ತೈತಿ. ಅದಕ್ಕೆ ಇದನ್ನು ಕೈನಿಂದನೇ ಈ ಟೈಪ್ ತಟ್ಟಬೇಕು. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಸ್ವಲ್ಪ ಒಡೆಯಾತೈತಲ್ಲ, ಅದಕ್ಕೆ ಇದನ್ನು ಈ ಟೈಪ್ ಕರೆಕ್ಟ್ ಮಾಡ್ಕೋತ ತಟ್ರಿ. ಇದಕ್ಕೆ ಕೈಗೆ ಸ್ವಲ್ಪ ಹತ್ತಾತೈತಿ ಅಂದರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಟೈಪ್ ತಟ್ಕೊರಿ. ಇಲ್ಲ ಸ್ವಲ್ಪ ಏನಾದರೂ ಹಿಂಗೆ ಬಾಯಿ ಬಿಡಾತೈತಿ ಅಂದರೆ ಈ ಟೈಪ್ ನೀವು ಕೈನಿಂದ ಅಡ್ಜಸ್ಟ್ ಮಾಡ್ಕೊಂಡು ಅಗ್ಲು ಮಾಡ್ಕೊರಿ. ಇದನ್ನು ಸ್ವಲ್ಪ ಪರೋಟ ಸೈಜ್ ಸಣ್ಣದನ್ನು ಇಡ್ರಿ. ನೀವು ನಾರ್ಮಲಾಗಿ ಏನು ಆಲೂ ಪರೋಟ ಮಾಡ್ತಿರಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಆದರೂ ನಡೀತೈತಿದೆ. ಈಗ ಇಲ್ಲಿ ಹಂಚು ಕಾದೈತಿ, ಹಂಚಿಗೆ ಎಣ್ಣೆ ಹಾಕಾಕತ್ತೀನಿ. ಈಗ ಇಲ್ಲಿ ಹಂಚಿಗೆ ಹಾಕಿ ನಾನು ಈ ಸದ್ಯ ಅದನ್ನೇನು ಟಚ್ ಮಾಡೋಂಗಿಲ್ಲ, ಯಾಕಂದ್ರೆ ಅದೆಲ್ಲ ಬಿಚ್ಕೊಂಡ್ಬಿಡ್ತೈತೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ಇದು ಒಂದು ಕಡೆ ಬೇಯ್ತಂದ್ರೆ ಕರೆಕ್ಟಾಗಿ ಎಲ್ಲ ಕಡೆನೂ ಕೂಡ್ಕೊತೈತದೆ, ಅಂದಾಗ ಪರೋಟ ಚಲೋ ಬರ್ತೈತಿ. ಇಲ್ಲಿ ಪರೋಟ ನೀವು ಸಣ್ಣ ಸೈಜಿಂದ ಮಾಡಿರಿ, ದೊಡ್ಡ ಸೈಜಿಂದ ಮಾಡಿದರೆ ಅದು ಎತ್ತಿ ಹಾಕೋದ್ರಾಗನ ಕಟ್ ಆಗಿಬಿಡ್ತೈತಿ. ಈಗ ಇಲ್ಲೇ ಒಂದು ಸೈಡ್ ಬೆಂದೈತಿ, ಸಾವಕಾಶಾಗಿದೆ ಹೊಳ್ಳಿಸಿ ಹಾಕಿನಿ. ಈಗ ಇಲ್ಲೇ ಇನ್ನೊಂದು ಕಡೆನೂ ಬೆಂದೈತಿ. ಇಲ್ಲಿ ನೋಡ್ರಿ ಸಾಬುದಾನ್ ಆಲೂ ಪರೋಟ ರೆಡಿ ಆಗೈತಿ. ಇಲ್ಲಿ ನೋಡ್ರಿ ಸಾಬುದಾನ್ ಆಲೂ ಪರೋಟ ರೆಡಿ ಆಗೈತಿ. ಇದ್ರ ಜೊತೆಗೆ ನಾನು ನಿಮ್ಗೆ ಸಾಬುದಾನ್ ಫ್ರೈಡ್ ಲಾಡು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ, ಬರ್ರಿ. ಇಲ್ಲೇ ಬಾಳಗಿ ಇಟ್ಕೊಳತ್ತೀನಿ. ಇಲ್ಲೇ ಇನ್ನೂ ಸ್ವಲ್ಪ ಇದು ಸಾಬುದಾನ್ ಮಸಾಲ ಉಳಿದೈತಿ, ಅದಕ್ಕೆ ಏನು ಮಾಡ್ತೀನಿ, ಇದನ್ನು ಸಣ್ಣ ಸಣ್ಣ ಲಾಡು ಮಾಡ್ಕೊತೀನಿ. ಇಲ್ಲೇ ಈ ಟೈಪ್ ಸಣ್ಣ ಸಣ್ಣ ಮಾಡೋದ್ರಿಂದ ಏನಕ್ಕೈತಿ, ಒಳಗಡೆ ತನಕ ಕರೆಕ್ಟಾಗಿ ಬೇಯ್ತೈತದೆ. ಅಗದಿ ಇಷ್ಟಿಷ್ಟೇ ಮಾಡ್ಕೊರಿ. ಇಲ್ಲೇ ಎಣ್ಣೆ ಕಾಯಕ್ಕಿಟ್ಟೀನಿ, ಚೆಕ್ ಮಾಡೋಣ ಎಣ್ಣೆ ಕಾದೈತೇನೆ ಇಲ್ಲ ಅಂಥೇಳಿ. ಇನ್ನೂ ಕಾದಿಲ್ಲ. ಈಗ ಎಣ್ಣೆ ಕಾದೈತಿ. ಈಗ ನಾ ಏನು ಇಲ್ಲೇನು ಲಾಡು ಮಾಡಿಟ್ಕೊಂಡಿಲ್ಲ, ಇವನ್ನ ಎಣ್ಣೆ ಒಳಗೆ ಹಾಕ್ತಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ ಮೀಡಿಯಮ್ ಫ್ಲೇಮ್ ಒಳಗನ ಕರ್ಕೊಂಡು ಇವನ್ನ ಇಲ್ಲೇ ಈಗ ಲೈಟಾಗಿ ಇವ ಫ್ರೈ ಆಗಕತ್ತಾವ, ನೀವು ನೋಡ್ಬೋದು. ಈಗ ಫ್ಲೇಮನ್ನು ಲೋ ಮಾಡಾಕ್ತೀನಿ ನಾನು. ಲೋ ಫ್ಲೇಮ್ ಒಳಗೆ ಇನ್ನೊಂದು ಸ್ವಲ್ಪ ಹೊತ್ತು ಕರ್ಕೊಳ್ಳೋ ನೀವು. ಇಲ್ಲಿ ನೋಡ್ರಿ ಗೋಲ್ಡನ್ ಕಲರ್ಗೆ ಬಂದಾವ ಇವು. ಈಗ ಇವನ್ನ ತಕ್ಕೊಳ್ಳೋಣ, ರೆಡಿ ಆಗ್ಯಾವ ನೋಡ್ರಿ, ಎಷ್ಟು ಮಸ್ತ್ ಬಂದಾವಲ್ಲ. ವಾವ್, ಇಲ್ಲಿ ನೋಡ್ರಿ ಸಾಬುದಾನ ಆಲೂ ಪರೋಟ ಜೊತೆಗೆ ಅದ್ರ ಜೊತೆಗೆ ಸಾಬುದಾನ ಫ್ರೈಡ್ ಲಾಡೂನು ರೆಡಿ ಆಗೈತಿ. ಇಲ್ಲಿ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವು, ಸೌಂಡ್ ಕೇಳ್ಬೋದು. ಈಗ ಇದನ್ನ ಚಟ್ನಿ ಜೊತೆಗೆ ಟೇಸ್ಟ್ ಮಾಡೋಣ. ಮಸ್ತ್ ಬಂದೈತಿ. ಅದ್ರ ಜೊತೆಗೆ ಏನು ಪರೋಟ ಮಾಡೈತಲ್ಲ, ಪರೋಟನು ಮೇಲ್ಗಡೆ ಕ್ರಿಸ್ಪಿ ಮತ್ತು ಒಳಗಡೆ ಮೆತ್ತಗೆ ಬಂದೈತಿ. ಇದು ಚಲೋ ಬಂದಿರ್ತೈತಿ. ವಾವ್, ಮಸ್ತ್ ಟೇಸ್ಟ್ ಬಂದೈತೆ ನೋಡ್ರಿ.